ನಮ್ಮ ಚಾನಲನ್ನು ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಂದು ವಿಡಿಯೋನ ನೀವು ಶೇರ್ ಮಾಡೋದ್ರಿಂದ ಹಲವಾರು ವಿಷಯಗಳು ನಿಮ್ಮ ಆಪ್ತರಿಗೂ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷಣ್ ಟ್ರ್ಯಾಕರ್ 21.2 ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ವರ್ಷನಲ್ಲಿ ಹೊಸ ವಿಷಯಗಳನ್ನು ತಿಳಿಪಡಿಸ್ತಾ ಇದ್ದಾರೆ. ಒಂದನೇದಾಗಿರುವಂಥದ್ದು ಇಂಟ್ರೊಡಕ್ಷನ್ ಆಫ್ ಫೇಸ್ ರಿಜಿಸ್ಟ್ರೇಷನ್ ಆ್ಯಂಡ್ ವೆರಿಫಿಕೇಷನ್ ವಿಲ್ THR ಡಿಸ್ಟ್ರಿಬ್ಯೂಷನ್ ಇನ್ ಸೆಲೆಕ್ಟೆಡ್ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ಸ್ ಅಂತ ಒಂದನೇದು. ಎರಡನೇದಾಗಿ ಇಂಟ್ರೊಡಕ್ಷನ್ ಆಫ್ KYC ಫೆಸಿಲಿಟಿ ಫಾರ್ ಬೆನಿಫಿಷರೀಸ್. ಮೂರನೇದು ಗ್ರೋತ್ ರಿಜಿಸ್ಟರ್ ಹ್ಯಾಸ್ ಬಿನ್ ಆ್ಯಡೆಡ್ ಇನ್ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟ್. ಈ ರೀತಿಯಾಗಿ 3 ಅಪ್ಡೇಟ್ಗಳು ಇದರಲ್ಲಿ ಆಗಿವೆ. ಮೊದಲು ಪೋಷಣ್ ಟ್ರ್ಯಾಕರ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತ. ನಂತರದಲ್ಲಿ ಪೋಷಣ್ ಟ್ರ್ಯಾಕರಲ್ಲಿ ಹೋಗಿ ಏನೇನು ಹೊಸ ವಿಷಯ ಅಲ್ಲಿ ಬಂದಿದೆ, ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನು ನಾವು ಇವಾಗ ನೋಡೋಣ. ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಅಲೋ ಓನ್ಲಿ ವಿಲ್ ಯೂಸಿಂಗ್ ದಿಸ್ ಆ್ಯಪ್ ಡೇನಿ ಅಲೋ ದ ಪೋಷಣ್ ಟ್ರ್ಯಾಕರ್ ಟು ಆಕ್ಸೆಸ್ ದಿಸ್ ಡಿವೈಸ್ ಲೊಕೇಶನ್ ಅಂತ ಕೇಳಿದಾಗ ನಾವು ಫಸ್ಟ್ ಅಲೋ ಓನ್ಲಿ ವಿಲ್ ದ ಯೂಸಿಂಗ್ ದ ಆ್ಯಪ್ ಅನ್ನೋದನ್ನು ನಾವೇನು ಮಾಡಬೇಕು, ಸೆಲೆಕ್ಟು ಮಾಡ್ಕೋಬೇಕು. ಕ್ಯಾಪ್ಚರ್ ಮಾಡಬೇಕಾದ್ರೂ ಸಹ ಏನಪ್ಪ ಅಂದರೆ ಅದು ಪರ್ಮಿಷನ್ ಕೇಳುತ್ತೆ. ಅಲೋ ದ ಪೋಷಣ್ ಟ್ರ್ಯಾಕರ್ ಟು ಟೇಕ್ ಅ ಪಿಕ್ಚರ್ ಆ್ಯಂಡ್ ರೆಕಾರ್ಡ್ ವಿಡಿಯೋ. ಅವಾಗಲೂ ನಾವೇನು ಮಾಡಬೇಕು, ಅಲೋ ಅಂತ ಕೊಡಬೇಕು. ಅಲೋ ದ ಪೋಷಣ್ ಟ್ರ್ಯಾಕರ್ ಟು ಆಕ್ಸೆಸ್ ದ ಫೋಟೋ, ಮೀಡಿಯಾ ಆ್ಯಂಡ್ ಫೈಲ್ಸ್ ಆನ್ ಯುವರ್ ಡಿವೈಸ್. ಇದೇನು ಅರ್ಥ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಫೈಲ್ನಲ್ಲಿ ಸೇವ್ ಆಗಿರುವಂಥ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅವುಗಳನ್ನ ತೆಗೆದುಕೊಳ್ಳಲಿಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಕೇಳುತ್ತೆ. ನಾವು ಡೇನೆ ಅಂತ ಕೊಟ್ಬಿಟ್ರೆ ನಾವು ಯಾವುದೇ ಫೋಟೋ ವೀಡಿಯೋ ಅಪ್ಲೋಡ್ ಮಾಡೋಕ್ಕೋದ್ರೆ ಹೋಗಿ ಬರಲ್ಲ. ಅದ್ರ ಸಲುವಾಗಿ ನಾವೇನು ಮಾಡಬೇಕು, ಅಲೋ ಅಂತ ಕೊಟ್ಟರೆ ಯಾವುದೇ ವೀಡಿಯೋ ಆಗಿರ್ಬೋದು, ಫೋಟೋಗಳಾಗಿರ್ಬೋದು ನಮ್ಮ ಸ್ಟೋರೇಜ್ ಫೈಲ್ನಲ್ಲಿರೋನ ನಾವು ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಮೊದಲನೇದಾಗಿ ಅವರು ಅಪ್ಡೇಟ್ ಆಗಿರುವಂಥದ್ದು ಹೇಳಿರೋದು ಏನಪ್ಪ ಅಂದರೆ THRಲ್ಲಿ ಫೇಸ್ ರಿಜಿಸ್ಟ್ರೇಷನ್ನು ಜೊತೆಗೆ ಸ್ಟೇಟು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡೋದು ಆಪ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನಾವು THRನ್ನು ಕ್ಲಿಕ್ ಮಾಡಿದಾಗ ಕೇವಲ ಡೇಸು, ಪ್ಯಾಕೆಟ್ಸ್ ಅಂತ ಅಷ್ಟೇ ಬರ್ತಾ ಇದೆ. ಯಾವುದೇ ಫೇಸ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಡಿಸ್ಟಿಕ್ಕು, ಸ್ಟೇಟ್ ಸೆಲೆಕ್ಟ್ ಮಾಡೋ ಆಪ್ಷನ್ ಯಾವುದು ಇದರಲ್ಲಿ ತೋರಿಸ್ತಾ ಇಲ್ಲ. ಅದು ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಹೊಸದಾಗಿ ಬಂದಿರುವಂಥದ್ದು ಏನಪ್ಪ ಅಂದರೆ ಬೆನಿಫಿಷರಿ KYC. ಬೆನಿಫಿಷರಿ KYCನ ಮಾಡೋಂಥದ್ದನ್ನು ಕ್ಲಿಕ್ ಮಾಡಿದರೆ ಎಲ್ಲ ಏನಾಗುತ್ತೆ ಅಂದರೆ ಹೆಸರುಗಳು ಬರ್ತವೆ. ಇಲ್ಲಿ ನೋಡ್ತಾ ಇರ್ಬೋದು, ಅದ್ರ ಹೆಸರುಗಳ ಕೆಳಗಡೆ ಕಂಪ್ಲೀಟ್ KYC ಅಂತ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅದೇನು ಕೇಳುತ್ತೆ, ಯೂಸ್ ದ ಸೇಮ್ ಆಧಾರ್ ನಂಬರ್ ಆ್ಯಸ್ ಆನ್ ಬೆನಿಫಿಷರಿ ಪ್ರೊಫೈಲ್ ಟು ಕಂಪ್ಲೀಟ್ ದ KYC ಪ್ರೊಸೆಸ್. ಒಂದು KYC ಡೀಟೇಲ್ಸ್ ಆರ್ ಸೇವ್ಡ್, ಯು ಕ್ಯಾನಾಟ್ ಮಾಡಿಫೈ ದೆಮ್ ಲೆಟರ್. ನೀವೇನು ಆಧಾರ್ ಕಾರ್ಡ್ನಲ್ಲಿ ಇರೋ ಹಾಗೆ ಹೆಸರನ್ನು ಸೇವ್ ಮಾಡಿದ್ರಿ, ಅದೇ ಥರನಾಗಿ ಅವರ ಪ್ರೊಫೈಲ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ಬೇರೆ ಆ ಥರ ಹಾಕಿಬಿಟ್ಟು ವೆರಿಫೈ ಮಾಡಲಿಕ್ಕೆ ಬರೋದಿಲ್ಲ. ಯಾವ ರೀತಿಯಾಗಿ ಅವರ ಆಧಾರ್ನ ಹಾಕಿದೆ ನಂಬರು, ಅದೇ ಆಧಾರ್ ಕಾರ್ಡ್ ಇಟ್ಕೊಂಡು KYCನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸರಿ KYC ಅಪ್ಡೇಟ್ ಮಾಡಿದ ನಂತರ ಮತ್ತೆ ನೀವು ಅದನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಇಷ್ಟೆಲ್ಲ ಆದಮೇಲೆ ನೀವು ಪ್ರೊಸೆಸ್ ಮಾಡಬೇಕಂದ್ರೆ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲ ನಾನು ಆಮೇಲೆ ಮಾಡ್ತೀನಿ ಅಂದರೆ ಐ ವಿಲ್ ಡೂ ಲೆಟರ್ ಅಂತ ಕ್ಲಿಕ್ ಮಾಡ್ಬೋದು. ಇವಾಗ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಗೇನು ಬರುತ್ತೆ ಅಂತಂದರೆ ಆಧಾರ್ ನಂಬರು ಬರುತ್ತೆ. ಇಲ್ಲಿ ಆಧಾರ್ ನಂಬರ್ ಯಾವುದಿದೆಯಲ್ಲ ಬೆನಿಫಿಷರಿದು, ಅದು ಆಧಾರ್ ನಂಬರ್ ಹಾಕಬೇಕು. ಜೊತೆಗೆ ಇಲ್ಲಿ ಕ್ಯಾಪ್ಚಾ ಇರುತ್ತಲ್ಲ, ಆ ಕ್ಯಾಪ್ಚಾನ ಹಾಕಿಬಿಟ್ಟು ಇಲ್ಲೇನು ಕ್ಯಾಪ್ಚಾ ಇದೆಯಲ್ಲ B6INMR ಅಂತ ಕ್ಯಾಪ್ಚಾ ಹಾಕಿಬಿಟ್ಟು ಈ ಥರ ಬೇರೆ ಬೇರೆ ಕ್ಯಾಪ್ಚಾಗಳು ಬರ್ತಿರ್ತವೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಯಾವುದು ಅವರು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಆಗಿದೆಯೋ ಆಧಾರ್ ಕಾರ್ಡಿಗೆ, ಆ ನಂಬರಿಗೆ OTP ಹೋಗುತ್ತೆ. ಆ OTPನ ನೀವೇನು ಮಾಡಬೇಕು, ಹಾಕಬೇಕು. ಈ ರೀತಿಯಾಗಿ ನೀವು ಮೊಬೈಲ್ ನಂಬರು ವೆರಿಫೈ ಮಾಡಬೇಕಾಗಿರುತ್ತೆ, ಅದರ ಜೊತೆಗೆ ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಈ ರೀತಿಯಾಗಿ KYC ಅಪ್ಡೇಟ್ ಮಾಡುವಂಥದ್ದು. ಇದು ನನಗೆ ಯಾವುದಾದ್ರೂ ಒಬ್ಬ ಬೆನಿಫಿಷರಿ ಸಿಕ್ಕರು ಅಂದರೆ ಅದನ್ನು ನೀವು ಯಾವ ಥರನಾಗಿ ಅಪ್ಡೇಟ್ ಮಾಡಬೇಕನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಎರಡನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಮಂತ್ಲಿ ರಿಪೋರ್ಟಲ್ಲಿ ಗ್ರೋತ್ ರಿಜಿಸ್ಟರ್ನ ಆ್ಯಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಮೊದಲಿನಲ್ಲಿ ಚಿಲ್ಡ್ರನ್ಸು, ಶ್ಯೂರ್ಲಿ ಸ್ಟಂಟೆಡು, ಮಾಡರೇಟ್ಲಿ ಸ್ಟಂಟೆಡು, ಒಬೇಸು, ಓವರ್ ವೇಟು, ಶ್ಯೂರ್ಲಿ ಅಂಡರ್ ವೇಟು, ಮಾಡರೇಟ್ಲಿ ಅಂಡರ್ ವೇಟು, ಮ್ಯಾಮು ಈ ಥರನಾಗಿ ಇಲ್ಲಿ ಗ್ರೋತ್ ಮಾನಿಟ್ರಿಂಗ್ನಲ್ಲಿ ನಮಗೆ ಎಲ್ಲ ಮಾಹಿತಿನೂ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಸಿಗುತ್ತೆ. ಇದು ಅಪ್ಡೇಟ್ ಆಗಿದೆ ಅಂತ ಹೇಳಿ ತಿಳಿಸಿ ಕೊಡ್ತಾಯಿದ್ದಾರೆ. ಇದಿಷ್ಟು ಪೋಷಣ್ ಟ್ರ್ಯಾಕರ್ 21.2ರಲ್ಲಿ ಅಪ್ಡೇಟ್ ಆಗಿರೋದು. ಒಂದು THRಲ್ಲಿ ಫೇಸ್ ರಿಜಿಸ್ಟ್ರೇಷನ್ ಮತ್ತು ಸ್ಟೇಟು, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡೋದಂತ ಹೇಳಿದರು, ಅದರಲ್ಲಿ ಯಾವುದು ತೋರಿಸ್ತಿಲ್ಲ. ಅದು ಬಿಟ್ಟರೆ ನೆಕ್ಸ್ಟು
ಬೆನಿಫಿಷರಿ KYC ಅನ್ನುವಂಥದ್ದು ಹೊಸದಾಗಿ ಬಂದಿದೆ. ಅದರ ಜೊತೆಗೆ ಏನಪ್ಪ ಅಂದರೆ ಮಂತ್ಲಿ ರಿಪೋರ್ಟಲ್ಲಿ ಗ್ರೋತ್ ರೇಷನ್ನು ಆ್ಯಡ್ ಮಾಡಿದ್ದೀವಿ ಅಂತಿದೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು ಹೇಳಿದ್ನಲ್ಲ ಫಸ್ಟಿಗೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಫೋಟೋ ಮೀಡಿಯಾ ಎಲ್ಲದಕ್ಕೂ ನಾವು ಏನು ಕೊಡಬೇಕು ಅಲೋವ್ ಅಂತೇಳಿ ಕ್ಲಿಕ್ಕನ್ನು ಮಾಡಬೇಕು. ಇದಿಷ್ಟು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಮತ್ತು KYC ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ.